ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಆ ಮಧುರವಾದ ಹೆಸರಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಗುಡಾರದ ಸೇವೆ, ಸ್ಯಾಂಚುರಿ ಸರ್ವಿಸ್. ಇವತ್ತು ಆ ಒಂದು ಶಿರೋನಾಮೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಹೆರೋಡ್ ರಾಜನ ಆ ದೇವಸ್ಥಾನ. ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣ. ಸನ್ಮಾನ್ಯ ಶ್ರೀ ಬೋಧಕರಾದ ಅಶೋಕ್ ಅವರನ್ನು. ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ಅಶೋಕ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಾವು ಕೆಲವು ದಿನಗಳ ಹಿಂದೆ ಈ ಸೊಲೊಮೋನನ ವೈಭವ ಭರಿತ ದೇವಸ್ಥಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹೌದು. ಇವತ್ತು ಹೆರೋಡನ ಆ ಒಂದು ದೇವಸ್ಥಾನದ ಚರ್ಚೆಯನ್ನು ನಾವು ಇಟ್ಕೊಂಡಿದ್ವಿ. ಯಾತಕ್ಕಾಗಿ ಈ ಒಂದು ಚರ್ಚೆಯನ್ನು ಹೆರೋಡನ ಬಗ್ಗೆ ನಾವು ಕಲಿಬೇಕಾಗಿದೆ? ನೋಡಿ, ಸೊಲೊಮೋನನ ದೇವಸ್ಥಾನವನ್ನು 6ನೇ ಶತಮಾನದಲ್ಲಿ ನೆಬೂಕದ್ನೆಚ್ಚರ್ ರಾಜನು ಬಂದು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಯಾಕೆ ನಾಶ ಮಾಡ್ತಾನೆ ಅಂದರೆ, ಅವನಿಗೆ ದೇವಾಲಯವನ್ನು ನಾಶ ಮಾಡಬೇಕು ಅಂತಿರಲಿಲ್ಲ. ಬರೀ ಕೋಟೆಯನ್ನು ಸುತ್ತಿ ಮುತ್ತಿಗೆ ಹಾಕ್ಬಿಟ್ಟು ಜನಗಳನ್ನು ಕರ್ಕೊಂಡು ಹೋಗ್ಬೇಕು ಅಂತಿತ್ತು. ಆದರೆ ಬಂದಂಥ ಸೈನಿಕರು ಹೇಳಿದಂಥ ಒಂದು ಮಾತು ನೆಬೂಕದ್ನೆಚ್ಚರನಿಗೆ ತುಂಬ ಆಸಕ್ತಿಯನ್ನು ಕೊಡುತ್ತೆ. ಅದೇನು ಅಂದರೆ, ಸೊಲೊಮೋನನ ದೇವಾಲಯದಲ್ಲಿ ಸಂಪೂರ್ಣವಾಗಿ ಒಳಗಡೆ ಬಂಗಾರ ಇದೆ, ಆ ಬಂಗಾರನ ತಗೊಂಡ್ಬಿಡ್ಬೇಕು ನಾವು ಅಂತ. ಸೊ ಬಂಗಾರನ ಸುಮ್ಮನೆ ತಗೊಳಕ್ಕಾಗಲ್ಲ. ಅದಕ್ಕೇನು ಮಾಡ್ತಾನೆ ಅಂದರೆ, ಆ ದೇವಾಲಯವನ್ನು ಕಂಪ್ಲೀಟಾಗಿ ಸರೌಂಡ್ ಮಾಡಿಬಿಟ್ಟು ಬೆಂಕಿ ಹಚ್ಚಿಸ್ಬಿಡ್ತಾನೆ. ಬೆಂಕಿ ಹಚ್ಚಿಸ್ರೆ ಏನಾಗುತ್ತೆ ಅಂದರೆ, ಬಂಗಾರ ಕರಗಲಿಕ್ಕೆ ಶುರುವಾಗುತ್ತೆ. ಆ ಕಲ್ಲಿಗೂ ಮಧ್ಯದಲ್ಲಿದ್ದಂಥ ಬಂಗಾರವನ್ನೆಲ್ಲ ತಗೊಳ್ತಾನೆ ಅವನು. ಎಲ್ಲ ಬೆಂಕಿ ಹಚ್ಚಿ ತಗೊಂಡ್ಬಿಟ್ಟು ಹೊರಗಡೆ ತಗೊಂಡು ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಆದರೆ ಯೂದರು ಏನು ಮಾಡ್ತಾರೆ ಅಂದರೆ, ಯಹೂದ್ಯರು ಆ ದೀಪಸ್ತಂಭವನ್ನು ಮತ್ತು ಮಂಜೂಷವನ್ನು ತೆಗೆದು ಅಡಗಿಸಿಟ್ಬಿಡ್ತಾರೆ. ಅದು ದೇವರ ಪರಿಶುದ್ಧವಾದದ್ದು, ಅದನ್ನು ಯಾರೂ ತಗೊಂಡು ಹೋಗ್ಬಾರ್ದು. ಮಿಕ್ಕ ಎಲ್ಲ ವಸ್ತುಗಳನ್ನು ಅವನು ಸಂಪೂರ್ಣವಾಗಿ ನಾಶ ಮಾಡಿ 6ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, 596ನೇ ಶತಮಾನದಲ್ಲಿ ಅದನ್ನೆಲ್ಲ ತೆಗೆದುಕೊಂಡು ಹೊರಟೋಗ್ತಾನೆ. ತೆಗೆದುಕೊಂಡು ಬಾಬೆಲ್ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ, ಬಾಬಿಲೋನ್ ದೇಶಕ್ಕೆ. ಅಲ್ಲಿದ್ದಂಥವ್ರನ್ನ ಸೆರೆಯಾಗಿ ಕರ್ಕೊಂಡು ಹೋಗ್ತಾನೆ. ಸುಮಾರು 70 ವರ್ಷಗಳು ಅಲ್ಲಿರ್ತಾರೆ. ಅಲ್ಲಿದ್ದ ಮೇಲೆ ಅವರಿಗೆ ದೇವಾಲಯವನ್ನು ಕಟ್ಟಬೇಕು ಅಂತ ಮತ್ತೆ ಆಲೋಚನೆ ಬರುತ್ತೆ. ಆಗ ನಾವು ಎಜ್ರಾ, ನೆಹೆಮಿಯ, ಜೆರುಬ್ಬಾಬೆಲ್, ಈ ಮಧ್ಯದಲ್ಲಿ ಜೆರುಬ್ಬಾಬೆಲ್ ಅನ್ನೋನು ಅದಕ್ಕೆ ನಾಯಕತ್ವವನ್ನು ವಹಿಸಿ ಈ ಯೂದರು ಮತ್ತೆ ಹಿಂದಕ್ಕೆ ಬಂದು, ಎಲ್ಲಿ ಯೆರೂಸಲೇಮಿಗೆ ಬಂದು, ಆ ಬಾಬಿಲೋನ್ ದೇಶದಿಂದ ಹಿಂದಕ್ಕೆ ಬಂದು, ಮಾದಿಯ ಪಾರಸಿಕ ರಾಜ್ಯದ ಅರಸರ ಕಾಲದಲ್ಲಿ, ದರ್ಯಾವೇಶನ ಕಾಲದಲ್ಲಿ ಹಿಂದಕ್ಕೆ ಬಂದು ಆ ದೇವಾಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಚೆನ್ನಾಗಿ ಕಟ್ತಾರೆ. ಆದರೆ ಆ ಸೊಲೊಮೋನನ ವೈಭವದ ರೀತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಕಟ್ಟಕ್ಕೆ ಬಂದವ್ರು ಏನು ಮಾಡಿದ್ರು ಅಂದರೆ, ದೇವಾಲಯವನ್ನು ಕಟ್ಟೋದನ್ನು ಬಿಟ್ಬಿಟ್ಟು ಅವರ ಸ್ವಂತ ಮನೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಆಗ ದೇವರು ಹಗ್ಗಾಯನೆಂಬ ಪ್ರವಾದಿಯ ಮೂಲಕ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಡ್ತಾನೆ. ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ. ನೀವು ಬಂದಿದ್ದು ದೇವಾಲಯವನ್ನು ಕಟ್ಟಲಿಕ್ಕೆ, ಆದರೆ ನೀವೇನು ಮಾಡ್ತಾ ಇದ್ದೀರಂದರೆ ನಿಮ್ಮ ಸ್ವಂತ ಮನೆಗಳನ್ನು ಕಟ್ಕೋತಾ ಇದ್ದೀರಲ್ಲ ಅಂತೇಳಿ. ಈಗ ನಾವು ಒಂದೇ ಒಂದು ಅಡಚಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀವಿ. ನಾವು ಕೂಡ ಈಗ ದೇವರ ಕೆಲಸ ಕಾರ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಮ್ಮ ಒಂದು ನೈತಿಕ ಜೀವನದ ಬೆಳವಣಿಗೆಗೆ ನಾವು ಹೋಗ್ಗೊಟ್ಟು ಕೆಲವೊಮ್ಮೆ ನಾವು ಆ ರೀತಿ ಮಾಡ್ತೀವಲ್ವಾ ಬೋಧಕರೇ? ಹೌದು, ಇವ್ರು ಮಾಡಿದ್ದು ಕೂಡ ಅಷ್ಟೇ. ಯಾಕಂದರೆ 70 ವರ್ಷಗಳಾದಮೇಲೆ ಇಲ್ಲಿ ಬಂದಿದ್ದಾರೆ. ತುಂಬ ವರ್ಷಗಳಾಯಿತು, ಸ್ವಂತ ಊರಿಗೆ ಬಂದಿದ್ದಾರೆ. ಮನೆ ಕಟ್ಕೊಳ್ಬೇಕು, ಹೊಲಗಳನ್ನು ಮಾಡ್ಕೊಳ್ಬೇಕು, ದ್ರಾಕ್ಷಿ ತೋಟಗಳನ್ನು ಹಾಕ್ಕೊಳ್ಬೇಕು ಆಲೋಚನೆ ಇತ್ತು. ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ದೇವರು ಅವ್ರನ್ನ ತಂದ ಉದ್ದೇಶ ಏನು ಅಂದರೆ, ದೇವಾಲಯವನ್ನು ಕಟ್ಟಲಿಕ್ಕೆ. ಈ ದೇವಾಲಯವನ್ನು ಕಟ್ಟಲಿಕ್ಕೆ ಬಂದಂಥವ್ರು ಈ ಕೆಲಸವನ್ನು ಮರೆತು ಬೇರೆ ಕೆಲಸಗಳನ್ನು ಮಾಡ್ತಿದ್ದರಿಂದ ಜೆರುಬ್ಬಾಬೆಲನು ಮತ್ತು ನೆಹೆಮಿಯ, ಎಜ್ರಾ ಇವರೆಲ್ಲ ಸೇರಿ ಏನು ಮಾಡ್ತಾರೆ ಅಂದರೆ, ಅವರಿಗೆ ಅನೇಕ ವಾಕ್ಯಗಳನ್ನು ಓದಿ ಹೇಳಿ ಧರ್ಮಶಾಸ್ತ್ರವನ್ನು ತಿಳಿಸಿ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಆಗ ದೇವಾಲಯದ ಅಸ್ಥಿವಾರವನ್ನು ಹಾಕ್ತಾರೆ. ಈ ದೇವಾಲಯದ ಅಸ್ಥಿವಾರನ ಹಾಕುವಾಗ ಅನೇಕ ಹಿರಿಕರು, ತುಂಬ ಹಳೆಯ ಮುದುಕರು ಇದ್ದರು. ಆ ಮೊದಲನೇ ದೇವಸ್ಥಾನವನ್ನು ಕಟ್ಟಿದಂಥ ಕಾಲದಲ್ಲಿ ಇದ್ದಂಥವರಿದ್ದು ಈ ಅಸ್ಥಿವಾರ ಹಾಕೋದನ್ನು ನೋಡಿ ಅವ್ರು ಜೋರಾಗಿ ಅಳ್ತಾರೆ. ಅಂದರೆ ಆನಂದ, ಸಂತೋಷ, ಅಳ್ಲಿಕ್ಕೆ ಶುರು ಮಾಡ್ತಾರೆ. ಆಗ ದೇವಾಲಯವನ್ನು ಕಟ್ಟಿ ಮುಗಿಸ್ತಾರೆ. ಅಷ್ಟು ಚೆನ್ನಾಗೇನು ಇರೋದಿಲ್ಲ. ಮತ್ತೆ ಈ ದೇವಾಲಯವನ್ನು ನೆಬೂಕದ್ನೆಚ್ಚರನು ಏನು ಮಾಡ್ತಾನೆ ಅಂದರೆ, ಮತ್ತೆ ಅದನ್ನು ಅಟ್ಯಾಕ್ ಮಾಡಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಎರಡನೇ ಸಾರಿ ಕೂಡ ಅದನ್ನು ನಾಶ ಮಾಡ್ತಾನೆ. ನಾಶ ಮಾಡಿ ಇಸ್ರಾಯೇಲರಲ್ಲಿ ದೇವಸ್ಥಾನ ಇಲ್ದಂಗೆ ಮಾಡಿಬಿಡ್ತಾನೆ. ಈಗ ಏನಾಯಿತು ಅಂದರೆ, ಈ ಹೇರೋದನು ಆಳ್ವಿಕೆಗೆ ಬರ್ತಾನೆ. ಹೇರೋದನಂದರೆ ರೋಮ ರಾಜ್ಯ ಬರುತ್ತೆ. ದರ್ಯಾವೇಶನ ಕಾಲ ಹೊಟ್ಟೋಗಿ ರೋಮ ರಾಜ್ಯ ಬಂದಾಗ, ರೋಮ ರಾಜ್ಯದಲ್ಲಿ ಗವರ್ನರ್ ಜನರಲ್, ರಾಜ್ಯಪಾಲ ಅಂತ ಹೇಳ್ತೀವಿ, ಆ ಸ್ಥಾನದಲ್ಲಿದ್ದಂಥವನು ಹೇರೋದನು. ಇವನೇನು ಮಾಡ್ದ ಅಂದರೆ, ಯಹೂದ್ಯರನ್ನ ಮೆಚ್ಚಿಸ್ಬೇಕು ಅಂಥೇಳಿ
ಅವನು 20ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ಶುರು ಮಾಡಿ ತುಂಬ ವರ್ಷಗಳು ಕಟ್ತಾನೆ. ಅದು ಎಷ್ಟು ವರ್ಷ ಆಗುತ್ತೆ ಅಂದರೆ ನೋಡಿ, ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, 20ನೇ ವಚನ. ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಅಂದರೆ 46 ವರ್ಷ ಆಯಿತು ಯಾವುದು, ಈ ಹೇರೋದನ ದೇವಾಲಯವನ್ನು ಕಟ್ಟಲಿಕ್ಕೆ. ಈ ಹೇರೋದನ ದೇವಾಲಯ ನೀವು ನೋಡೋದಾದರೆ ಆಲ್ಮೋಸ್ಟ್ ಸೊಲೊಮೋನನ ದೇವಸ್ಥಾನ ಯಾವ ರೀತಿ ಇತ್ತೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕಟ್ಟಿಸಿದ. ಇಷ್ಟು ವೈಭವವಾಗಿತ್ತು. ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಆ ಹೇರೋದನ ದೇವಾಲಯವನ್ನು ನೋಡೋದಾದರೆ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾನೆ. ಅಂದರೆ ಎತ್ತರವಾಗಿ ಎಲ್ಲ ವಿಧದಲ್ಲೂ ಚೆನ್ನಾಗಿ ಕಟ್ಟಿಸಿರ್ತಾನೆ. ಸೊಲೊಮೋನನಿಗೆ ಎಷ್ಟು ಐಶ್ವರ್ಯವನ್ನು ಉಪಯೋಗಿಸಿದ್ನೋ ಅಷ್ಟೇ ಐಶ್ವರ್ಯಗಳನ್ನು ಎಲ್ಲವನ್ನು ಉಪಯೋಗಿಸಿ ವೈಭವವಾಗಿ ಈ ದೇವಾಲಯವನ್ನು ಅವನು ನಿರ್ಮಿಸಿದ್ದ. ಈಗ ಜನರಿಗೆ ಮೆಚ್ಚುಗೆ ಆಗುವಂಥ ಕೆಲವು ವಿಚಾರಗಳನ್ನು ನಾವು ಮಾಡ್ತೇವೆ. ದೇವರಿಗೆ ಮೆಚ್ಚುಗೆ ಆಗ್ತಕ್ಕಂಥ ವಿಚಾರಗಳನ್ನು ಮಾಡದೆ ಜನರಿಗೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರ ಮೆಚ್ಚುಗೆಯನ್ನು ಹೇಗಾದರೂ ಪಡೆಯಬೇಕು ಅಂತ ದೇವರ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ನಾವು ಜನರ ಮೆಚ್ಚುಗೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾ ಅಥವಾ ದೇವರ ಮೆಚ್ಚುಗೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾ? ನೋಡಿ, ಇಲ್ಲಿ ನೀವು ಹೇಳಿದಂಥ ಅಂಶ ತುಂಬ ಒಳ್ಳೆಯದು. ಯಾಕಂದರೆ ಸೊಲೊಮೋನನ ದೇವಾಲಯವನ್ನು ಕಟ್ಟಿದಾಗ ದೇವರನ್ನು ಮೆಚ್ಚಿಸ್ತಾ. ಹೌದು, ಖಂಡಿತವಾಗ್ಲೂ. ಯಾಕಂದರೆ ಅವನ ಉದ್ದೇಶ ಜನರಾಗಿರಲಿಲ್ಲ. ಇಲ್ಲಿ ಹೇರೋದನ ಕೆಲಸ ಏನಾಗಿತ್ತು ಅಂದರೆ ಕುತಂತ್ರದ ಕೆಲಸ. ಎಷ್ಟೇ ವೈಭವ ಕಟ್ಟಿರಲಿ, ಅವನ ಉದ್ದೇಶ ಏನಾಗಿತ್ತು ಅಂದರೆ ಯಹೂದ್ಯರನ್ನ ಒಲಿಸ್ಕೊಳ್ಬೇಕು, ನನ್ನ ಕಡೆ ಒಲಿಸ್ಕೊಳ್ಬೇಕು. ಈ ಕಾರ್ಯ ಮಾಡಿದ್ರೆ ನನಗೆ ಒಳ್ಳೆಯದು. ಈಗ ನಾವು ಅನೇಕರು ನೋಡ್ತೀವಿ, ಅನ್ನದಾನ ಹಾಕ್ಸೋದು, ರಕ್ತದಾನ ಮಾಡಿಸೋದು, ಇದೆಲ್ಲ ಏನಕ್ಕೆ ಅಂದರೆ ಅವ್ನು ಗೆಲ್ಲೋದಕ್ಕೆ, ಜನಗಳನ್ನು ಗೆಲ್ಕೊಳ್ಳೋಕ್ಕೆ ಅಷ್ಟೇ ಹೊರತು ಅದರಲ್ಲಿ ಸೇವಾ ಮನೋಭಾವನೆ ಅಂತ ಏನೂ ಇಲ್ಲ. ಇಲ್ಲಿ ಹೇರೋದನಿಗೆ ಆ ಸೇವಾ ಮನೋಭಾವ ಅಥವಾ ಸಮರ್ಪಣೆ ಅನ್ನೋದಿರಲಿಲ್ಲ. ಸೊಲೊಮೋನನಿಗಿತ್ತು ಆ ಸಮರ್ಪಣೆ. ಉದ್ದೇಶಗಳು ಬೇರೆ ಆಗಿತ್ತು. ಹೌದು. ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಉದ್ದೇಶ, ಹೇರೋದನ ದೇವಸ್ಥಾನದ ಹಿಂದೆ ಇದ್ದಂಥ ಉದ್ದೇಶವನ್ನು ನಾವು ಇನ್ನೂ ಚರ್ಚೆ ಮಾಡ್ತೀವಿ. ಒಂದು ಸಣ್ಣ ವಿರಾಮದ ನಂತರ ಪುನಃ ಬನ್ನಿ. ಸಂತೋಷ, ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ಹೆರೋದ್ ರಾಜನು ಈ ದೇವಸ್ಥಾನವನ್ನು ಕಟ್ಟಿದ್ದಾನೆ. ಸೊಲೊಮೋನ್ ರಾಜನು ಒಂದು ದೇವಸ್ಥಾನವನ್ನು ಕಟ್ಟಿದ್ದ. ಈ ಸೊಲೊಮೋನ್ ರಾಜನು ಕಟ್ಟಿದಂಥ ದೇವಸ್ಥಾನ ಆ ಗುಡಾರದ ಸೇವೆಯ ಆಧಾರಿತ ಮೇಲೆ ಕಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ. ಈ ಹೆರೋಡನ ಉದ್ದೇಶ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ ಈ ಹಳೆಯ ದೇವಸ್ಥಾನಕ್ಕೂ, ಅದು ಸೊಲೊಮೋನನ ದೇವಸ್ಥಾನಕ್ಕೂ ಈ ಹೆರೋಡ್ ರಾಜನ ದೇವಸ್ಥಾನಕ್ಕೂ ಇದ್ದಂಥ ವ್ಯತ್ಯಾಸಗಳೇನು? ನೋಡಿ, ಈ ಸೊಲೊಮೋನನ ದೇವಸ್ಥಾನಕ್ಕೂ ಮತ್ತು ಹೇರೋದನ ದೇವಸ್ಥಾನಕ್ಕೂ ಮಧ್ಯದಲ್ಲಿ ಜೆರುಬಾಬೆಲನ ದೇವಸ್ಥಾನ ಅಂತ ಒಂದು ನೋಡಿದ್ವಿ ನಾವು. ಅವನು ಬಾಬೆಲ್ ದೇಶದಿಂದ ಬಂದು ಇಲ್ಲಿ ಕಟ್ಟಿದಂಥ ದೇವಸ್ಥಾನ. ಇದರ ಮಾದರಿಯನ್ನು ತೆಗೆದುಕೊಂಡೇ ಹೇರೋದನು ಕಟ್ಟಿಸ್ದ. ಸೊ ಸೊಲೊಮೋನನ ಒಂದು ದೇವಸ್ಥಾನವನ್ನು ಅವನು ನೋಡಿ ಇಲ್ಲ, ಯಾಕಂದರೆ ಅದು ನೋಡಲಿಕ್ಕೆ ಅವಕಾಶ ಇರಲಿಲ್ಲ, ಸಂಪೂರ್ಣವಾಗಿ ನಾಶವಾಗಿತ್ತು ಅದು. ಆದರೆ ಇಲ್ಲಿ ಜೆರುಬಾಬೆಲನ ದೇವಸ್ಥಾನವನ್ನು ಅದನ್ನು ಕೂಡ ಅಟ್ಯಾಕ್ ಮಾಡಿದಾಗ ಅದರ ನೀಲಿ ನಕ್ಷೆ ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನು ಏನು ಮಾಡ್ದ, ಹೇರೋದನ್ನು ತೆಗೆದುಕೊಂಡು ಮಾಡಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಹೇರೋದನ ದೇವಸ್ಥಾನ ಮತ್ತು ಜೆರುಬಾಬೆಲನ ದೇವಸ್ಥಾನದಲ್ಲಿ ಹೊರಗಡೆ ಅಂಗಳದಲ್ಲಿ ಎಲ್ಲ ಚೆನ್ನಾಗಿ ಇತ್ತು. ಯಾವುದು ಗಂಗಾಳ ಆಗಲಿ, ಯಜ್ಞವೇದಿ ಆಗಲಿ, ಒಳಗಡೆ ಪರಿಶುದ್ಧ ಸ್ಥಳದಲ್ಲಿ, ಎಲ್ಲಿ ಹೇರೋದನ ದೇವಸ್ಥಾನದಲ್ಲಿ ಒಳಗಡೆ ಪರಿಶುದ್ಧ ಸ್ಥಳದಲ್ಲಿ ಮೇಜು ಮತ್ತು ದೀಪಸ್ತಂಭ, ಧೂಪಾರಾತಿ, ಯಜ್ಞ ಎಲ್ಲ ಇತ್ತು. ಆದರೆ ಒಳಗಡೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಇರಲಿಲ್ಲ. ಯಾಕಂದರೆ 6ನೇ ಶತಮಾನದಲ್ಲಿ ನೆಬೂಕದ್ನೆಚ್ಚರನು ಈ ದೇವಾಲಯವನ್ನು ಆಕ್ರಮಣ ಮಾಡಿದಾಗ ಆ ಮಂಜೂಷವನ್ನು ಅವರೆಲ್ಲೋ ಬಚ್ಚಿಟ್ಬಿಟ್ರು. ಇಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ ಅದು ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಇದು ನಮ್ಮ ಊರ ಕಡೆ ಹೇಳ್ತಾರೆ, ಹೆಣ್ಣು ಚಂದ ಕಣ್ಕುಂಡು ಅಂದಂಗೆ. ಪವಿತ್ರ ಸ್ಥಳದಲ್ಲಿ ಮಂಜೂಷನೇ ಇಲ್ಲದೆ ಇದ್ದರೆ ಇಲ್ಲ, ಅದಕ್ಕೇನು ಮಾಡ್ತಿದ್ರು ಅಂದರೆ ಅದನ್ನು ಬರೀ ಒಂದು ಡೇರೆ ಹಾಕಿ ಮುಚ್ಚಿಬಿಡ್ತಾಯಿದ್ರು. ಅದ್ರ ಹಿಂದ್ಗಡೆ ದೇವರ ಪ್ರಸನ್ನತೆ ಹಿಂದೆ ಅನ್ನೋ ಒಂದು ಆಲೋಚನೆ ಅಷ್ಟೇ ಅವರಿಗೆ. ಆದರೆ ಮಹಾಪರಿಶುದ್ಧ ದೋಷ ಪರಿಹಾರಕ ದಿನ, ಡೇ ಆಫ್ ಅಟೋನ್ಮೆಂಟ್ ದಿನ ಏನು ಮಾಡ್ತಿದ್ರು ಅಂದರೆ ಒಂದು ಕಲ್ಲನ್ನು ಅಲ್ಲಿ ಇಡ್ತಾಯಿದ್ರು. ಒಂದು ಕಲ್ಲನ್ನು ತಗೊಂಡು ದೊಡ್ಡ ಕಲ್ಲನ್ನು ಅಲ್ಲಿ ಇಡ್ತಾಯಿದ್ರು. ಅದು ಮಂಜೂಷಕ್ಕೆ ಹೋಲಿಕೆ ಆಗಿರಲಿ ಅಂತ ಇಡ್ತಾಯಿದ್ರು. ಈ ಜೆರುಬಾಬೆಲನ ದೇವಸ್ಥಾನದಲ್ಲೂ ಮತ್ತು ಹೇರೋದನ ದೇವಸ್ಥಾನದಲ್ಲೂ ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಮಂಜೂಷ ಇರಲಿಲ್ಲ. ಅಂದರೆ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ಹೇರೋದನ ದೇವಸ್ಥಾನದಲ್ಲಿ ಎಲ್ಲವೂ ಇದ್ದರೂ ಕೂಡ ದೇವರ ಪ್ರಸನ್ನತೆ ಅನ್ನೋದು ಇರಲಿಲ್ಲ.
ಇದು ಅವನ ಉದ್ದೇಶ, ಅವನ ಉದ್ದೇಶಕ್ಕೆ ಸಿಕ್ಕದಂಥ ಪ್ರತಿಫಲನ, ಅಥವಾ ಇದು ದೇವರ ಆಯ್ಕೆ ಅಥವಾ ದೇವರ ಯೋಜನೆಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ದೇವಸ್ಥಾನನ? ಇದು ಅವನ ಉದ್ದೇಶಗಳಿಗೆ ಒಂದು ಪ್ರತಿಫಲ ಅಂತ ನಾವು ಹೇಳ್ಬೋದು. ಎರಡನೇದಾಗಿ ಇದು ದೇವರ ಯೋಜನೆ ಕೂಡ ಅಲ್ಲ. ಯಾಕಂದರೆ ದೇವರು ಮೊದಲನೇದಾಗಿ ಗುಡಾರವನ್ನು ಕಟ್ಟಿದಾಗ ಆತನಿಗಿದ್ದಂಥ ಉದ್ದೇಶ ಏನು ಅಂದರೆ, ನಾನು ಅವರ ಸಂಗಡ ವಾಸಿಸಬೇಕು. ಈಗ ಕಟ್ಟಿರುವಂಥ ದೇವಸ್ಥಾನದ ಉದ್ದೇಶ ಏನು ಅಂದರೆ, ನಾನು ಜನರನ್ನು ಆಕರ್ಷಿಸಬೇಕು. ನೋಡಿ, ಉದ್ದೇಶಗಳು ಯಾವ ರೀತಿ ಬದಲಾವಣೆ ಆಗುತ್ತೆ. ಇಲ್ಲಿ ನಾನು ನಮ್ಮ ಪ್ರೇಕ್ಷಕರಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ನನ್ನ ಸ್ನೇಹಿತ ಅಶೋಕ್ ಹೇಳಿರ್ತಕ್ಕಂಥದ್ದು, ಹೆರೋದ್ ರಾಜನು ಕಟ್ಟಿದಂಥ ದೇವಸ್ಥಾನ ಜನರನ್ನು ಮೆಚ್ಚುಗೆ ಮಾಡಿದಂಥ ಒಂದು ದೇವಸ್ಥಾನ. ಸೊಲೊಮೋನ್ ರಾಜನು ಕಟ್ಟಿದಂಥ ದೇವಸ್ಥಾನ ದೇವರನ್ನು ಮೆಚ್ಚಿಸಲಿಕ್ಕೆ ಮಾಡಿದಂಥ ಒಂದು ದೇವಸ್ಥಾನ. ನೀವು ಜನರನ್ನು ಮೆಚ್ಚಿಸ್ತೀರಾ ಅಥವಾ ದೇವರನ್ನು ಮೆಚ್ಚಿಸ್ತೀರಾ ಎಂಬತಕ್ಕಂಥ ಉದ್ದೇಶ ಅಥವಾ ಆಲೋಚನೆ ನಿಮ್ಮದಾಗಿರಬೇಕು. ಆದರೆ ದೇವರ ಮೆಚ್ಚುಗೆಯಲ್ಲಿ ನಾವು ನಡಿಬೇಕಾಗಿದೆ ಪ್ರಿಯರೇ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಹೇಳಿ ಬೋಧಕರೇ. ಈಗ ಆ ಹೇರೋದನ ಉದ್ದೇಶ ಏನಾಗಿತ್ತು ಅಂದರೆ, ಯಹೂದ್ಯರನ್ನು ಮೆಚ್ಚಿಸಬೇಕು. ಈ ಉದ್ದೇಶಗಳನ್ನು ನಾವು ತಿಳ್ಕೊಂಡ್ವಿ. ಮತ್ತು ಅವನು ಮಾಡ್ತಿದ್ದಂಥ ಎಲ್ಲ ಕೆಲಸಗಳು ಕೂಡ ಅದೇ ರೀತಿ ಇತ್ತು. ಎಲ್ಲ ಹಬ್ಬಗಳಲ್ಲಿ, ಪಸ್ಕಾ ಹಬ್ಬ, ಎಲ್ಲ ಹಬ್ಬಗಳಲ್ಲಿ, ಈ ದೇವಾಲಯದ ಸುತ್ತಮುತ್ತಲು ನಡೀತಿದ್ದಂಥ ಎಲ್ಲ ಹಬ್ಬಗಳಲ್ಲಿ ಅವನ ಉದ್ದೇಶ ಏನಾಗಿತ್ತು ಅಂದರೆ, ಹಣ ಮಾಡುವಂಥದ್ದು ಮತ್ತು ತನ್ನ ದರ್ಪ, ತನ್ನ ಗರ್ವವನ್ನು ತೋರಿಸ್ಕೊಳ್ಳುವಂಥದ್ದು. ಈ ರೀತಿ ಮಾಡುವಾಗ ದೇವ್ರಿಗೆ ಅದು ಇಷ್ಟ ಆಗಲಿಲ್ಲ. ಈ ದೇವಾಲಯ ಇದ್ದಾಗಲೇ ಯೇಸು ಸ್ವಾಮಿ ಕೂಡ ಆ ದೇವಾಲಯದಲ್ಲೇ ಯೇಸು ಕ್ರಿಸ್ತನನ್ನು ಪ್ರತಿಷ್ಠೆಪಡಿಸಿದ್ದು. ಮಗನಾಗಿ 12 ವರ್ಷ ಆಗಿದ್ದಾಗ ಮತ್ತು ಹುಟ್ಟಿದಾಗ ಆ ಮಗನನ್ನು 40 ದಿನದ ನಂತರ ಯೇಸು ಸ್ವಾಮಿಯನ್ನು ತೆಗೆದುಕೊಂಡು ಬಂದು ಇದೇ ದೇವಾಲಯದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಅಲ್ಲಿ ಅನನೀಯನೆಂಬ ಮಹಾಯಾಜಕನು ಬಂದು ಯೇಸು ಸ್ವಾಮಿಯನ್ನು ಪ್ರತಿಷ್ಠೆಪಡಿಸ್ತಾರೆ. ಈ ಎಲ್ಲ ಕಾರ್ಯಗಳು ನಡೆದಿದ್ದು ಕೂಡ ಇದೇ ದೇವಾಲಯದಲ್ಲಿ. ಇದೇ ದೇವಾಲಯದಲ್ಲಿ ಯೇಸು ಸ್ವಾಮಿ ಕುಳಿತು ಅನೇಕ ಶಾಸ್ತ್ರಿಗಳು, ಪರಿಸಯರ ಜೊತೆ ವಾಗ್ವಾದಗಳನ್ನು ಮಾಡಿ 12ನೇ ವರ್ಷದಲ್ಲಿ ಅವ್ರ ತಾಯಿ ಕಳೆದೋಗಿದ್ದಾನೆ ಅಂದ್ಕೊಡ್ತಾರೆ. ಆ ಸಮಯದಲ್ಲಿ ಇದೇ ದೇವಾಲಯದಲ್ಲಿ ಕುಳಿತು ಇದೆಲ್ಲವನ್ನು ಮಾಡ್ತಾರೆ. ಯೇಸು ಕ್ರಿಸ್ತನ ಬಾಲ್ಯ ಮತ್ತು ಯೌವನಸ್ಥ ಪ್ರಾಯದಲ್ಲಿ ಈ ದೇವಾಲಯದಲ್ಲೇ ಕಳೆದಿರೋದನ್ನು ನಾವು ನೋಡ್ತೇವೆ. ಸೊ ಇದು ಯೇಸು ಸ್ವಾಮಿಯ ಒಂದು ಪ್ರತಿಷ್ಠೆಯನ್ನು ಪಡಿಸಿರ್ತಕ್ಕಂಥದ್ದು ಮತ್ತು ಈ 12ನೇ ವಯಸ್ಸಿನಲ್ಲಿ ನಡೆದಂಥ 2 ಘಟನೆಗಳು ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಮಹತ್ವ ಬಂದಾಯ್ತಲ್ಲ. ಹೌದು. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಈ ದೇವಾಲಯದ ಬಗ್ಗೆ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಅದೇನು ಅಂದರೆ, 2 ಬಾರಿ ಈ ದೇವಾಲಯಕ್ಕೆ ಬಂದು ಆ ದೇವಾಲಯದಲ್ಲಿ ನಡೀತಿದ್ದಂಥ ವ್ಯಾಪಾರ ವಹಿವಾಟುಗಳನ್ನು ಖಂಡಿಸಿ ಕೊರಡಿಯಿಂದ ಅವ್ರನ್ನ ಹೊರಡಿಸ್ತಾನೆ. ಅಂದರೆ ಅಲ್ಲಿ ಏನು ನಡೀತಾ ಇತ್ತು ಅಂದರೆ, ದೇವರ ಪ್ರಸನ್ನತೆ ಇರಲಿಲ್ಲ ಒಂದು. ಎರಡನೇದಾಗಿ ವ್ಯಾಪಾರ ಜಾಸ್ತಿ ಆಗಿತ್ತು. ಈಗ ನಾನು ಹೇಳಿದ ರೀತಿಯಲ್ಲಿ ನೀವು ಎಲ್ಲೋ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಾ, ಬರೋವಾಗ ನಿಮ್ಮ ಜೊತೆ ಕುರಿ ತಗೊಬರೋದು ಕಷ್ಟ. ಅದಕ್ಕಾಗಿ ನೀವು ಇಲ್ಲಿ ಬಂದು ಏನು ಮಾಡ್ಬೋದು, ಕುರಿ ತಗೋಬೋದು. ನಿಮಗೆ ಕುರಿಯನ್ನು ನಾವು ಒದಗಿಸ್ತೀವಿ, ನಿಮ್ಗೆ ದುಡ್ಡನ್ನು ನಾವು ಒದಗಿಸ್ತೀವಿ, ಯಾವ ಕುರಿ ಬೇಕೋ ನೀವು ತಗೊಳ್ಳಿ. ಅಂದರೆ ಯಾಜಕರು ಯಾವ ಕುರಿ ಕೊಟ್ಟರೆ ಅದು ನೀವು ತಗೋಬೇಕು. ಈ ರೀತಿಯ ಒಂದು ವ್ಯಾಪಾರಗಳು ಜಾಸ್ತಿ ಆಗೋಗಿತ್ತು. ಆ ದೇವಾಲಯದ ಎಲ್ಲ ಕಡೆ ದನ ಮತ್ತು ಕುರಿ, ಆಡು, ಮೇಕೆ, ಪ್ರಾಣಿ, ಪಕ್ಷಿಗಳನ್ನು ಮಾರೋದು, ಇದೊಂದು ಬಿಸ್ನೆಸ್ ಸೆಂಟರ್ ಆಗ್ಬಿಟ್ಟಿತ್ತು. ಸಂತೆ ರೀತಿ. 2 ಸರಿ ಯೇಸು ಸ್ವಾಮಿ ಬಂದು ಅದೇ ಮಾತನ್ನು ಹೇಳ್ತಾರೆ, ನನ್ನ ತಂದೆಯ ಮನೆಯನ್ನು ಕಳ್ಳರ ಗವಿಯಾಗಿ ಮಾಡಿದ್ದೆ. 2 ಬಾರಿ ಈ ದೇವಾಲಯವನ್ನು ಸ್ವಚ್ಛ ಮಾಡಿದ್ದು ಯೇಸು ಸ್ವಾಮಿ ಈ ದೇವಾಲಯದ ಬಗ್ಗೆ ಆತನಿಗಿದ್ದಂಥ ಒಂದು ಅಸಹನೆಯನ್ನು ತೋರಿಸುತ್ತೆ. ಅಂದರೆ ನಾವು ದೇವಾಲಯವನ್ನು ಯಾವುದಕ್ಕೆ ಉಪಯೋಗಿಸ್ತೀವಿ? ಇವತ್ತು ಕೂಡ ಕೆಲವು ಸಮಯಗಳಲ್ಲಿ ಕೆಲವು ಚರ್ಚ್ಗಳನ್ನು ಅಥವಾ ಸಭಾ ಮಂದಿರಗಳನ್ನು ನಾವು ಮದುವೆ ಮಂಟಪಗಳಾಗಿ, ಪಾರ್ಟಿ ರೂಮ್ಗಳಾಗಿ ಮಾಡ್ತಾ ಇದ್ದೀವಿ. ಇದು ತುಂಬ ತಪ್ಪು. ಯಾಕಂದರೆ ನಮ್ಮ ಉದ್ದೇಶ ಆರಾಧನೆ ಆಗಿರಬೇಕೇ ಹೊರತು ನಮ್ಮ ಉದ್ದೇಶ ವ್ಯಾಪಾರ ವಹಿವಾಟುಗಳಾಗಿರಬಾರ್ದು. ಈಗ ಈ ಒಂದು ಹೆರೋಡನ ಜೀವನದಿಂದ ನಾವು ಕಲಿತಕ್ಕಂಥ ನೀತಿ ಪಾಠ ಏನು? ನೀತಿ ಪಾಠ ಅಂತ ನಾವೇನು ಹೇಳ್ತೀವಿ ಅಂದರೆ, ನಿಮ್ಮ ಉದ್ದೇಶಗಳು ಸರಿಯಾಗಿರಬೇಕು. ಆ ಉದ್ದೇಶಗಳು ಸರಿಯಾಗಿದ್ದಾಗ ದೇವರು ಅದನ್ನು ಗೌರವಿಸ್ತಾನೆ. ಈ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಕಾಲ ಬರುತ್ತೆ ಅಂತ ಯೇಸು ಸ್ವಾಮಿನೇ ಹೇಳಿದ್ರು. ಏನಂತ ಹೇಳ್ತಾರೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 24ರಲ್ಲಿ ಒಂದು ವಚನವನ್ನು ಓದ್ತೀನಿ ನೋಡಿ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕೆ ಹತ್ತಿರ ಬಂದರು. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೇಸು ಕ್ರಿಸ್ತನು ಹೇಳಿದಂಥ ಈ ಮಾತು 66 ADಯಲ್ಲಿ, ಕ್ರಿಸ್ತಶಕ 66 ADಯಲ್ಲಿ
ರೋಮಾ ಸೈನ್ಯ ಬಂದು ಈ ದೇವಾಲಯವನ್ನು ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ಮತ್ತು ಒಳಗಡೆ ಇದ್ದಂಥ ಆ ಬಂಗಾರವನ್ನು ಕರಗಿಸ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ಎಲ್ಲ ಕಲ್ಲಿನ ಮಧ್ಯದಲ್ಲಿ ಬಂಗಾರ ಸೇರ್ಕೊಂಡ್ಬಿಡ್ತು. ಯಾವಾಗ ಬೆಂಕಿ ಹಚ್ಚಿದ್ರೋ ಈ ಬಂಗಾರ ಎಲ್ಲ ಕರಗಿಬಿಟ್ಟು ಕಲ್ಲು ಮಧ್ಯದಲ್ಲಿ ಸೇರ್ಕೊಂಡ್ಬಿಡ್ತು. ಈಗ ಪಾಯ ಕಲ್ಲು ಹಾಕಿದಾಗ ಕಲ್ಲಿನ ಮಧ್ಯೆ ನಮಗೆ ಸಿಮೆಂಟ್ ಕಾಣುತ್ತೆ, ಆದರೆ ಇದನ್ನು ಬಂಗಾರ ಸೇರ್ಕೊಂಡ್ಬಿಡ್ತು. ಅದನ್ನು ಒಡೆದು ಆ ಬಂಗಾರವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಾಶ ಮಾಡಿದ್ರು. ನೆನೆಸ್ಬೇಕು, ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಮ್ಮ ಮುಂದಿನ ಭಾಗದಲ್ಲಿ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ಈ ಹರೋಡ್ ದೇವಸ್ಥಾನದ ಆ ಒಂದು ಮುಕ್ತಾಯವನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ವಿರಾಮದ ನಂತರ ಖಂಡಿತ ಕಾರ್ಯಕ್ರಮವನ್ನು ಜಾರಿ ಹಿಡಿ. ವೆಲ್ಕಮ್ ಬ್ಯಾಕ್. ಹೆರೋದನ ಆ ಒಂದು ದೇವಸ್ಥಾನದ ಅಂತ್ಯವನ್ನು ನಾವು ಈ ಭಾಗದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅಂತ್ಯ ಯಾವಾಗಾಯಿತು ನೋಡಿ, 66 ಕ್ರಿಸ್ತ ಶಕದಲ್ಲಿ ರೋಮಾ ರಾಜ್ಯದವರು ಬಂದು ಇದನ್ನು ಸಂಪೂರ್ಣವಾಗಿ ಕಾನ್ಸ್ಟಂಟೈನ್ ಅನ್ನುವನು ಇದನ್ನು ಅಟ್ಯಾಕ್ ಮಾಡ್ತಾರೆ, ಮಾಡಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ನೀರೋ ಚಕ್ರವರ್ತಿ ಬಂದು ಇದನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅದರಲ್ಲಿದ್ದಂಥ ಎಲ್ಲವನ್ನು ಕೂಡ ದೋಚ್ಕೊಂಡು ಹೊರಟೋಗ್ತಾನೆ. ಯೇಸು ಸ್ವಾಮಿ ಹೇಳಿದಂಥ ಮಾತು ನೋಡಿ, ಮತ್ತಾಯನ ಬರೆದ ಸುವಾರ್ತೆ 24:2 ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ. ಅಂದರೆ ಯಹೂದ್ಯರಿಗೆ ಆ ಕಾಲದಲ್ಲಿ ಈ ಹೇರೋದನ ದೇವಸ್ಥಾನ ಅನ್ನೋದು ದೊಡ್ಡ ಗರ್ವದ ವಿಚಾರವಾಗಿತ್ತು. ನಮ್ಮ ಥರ ದೇವಸ್ಥಾನ ಇಲ್ಲಿ ಯಾರೂ ಕಟ್ಟಿಲ್ಲ, ಇಷ್ಟು ದೊಡ್ಡದು. ಅಂದರೆ ಜೋಸೆಫಸ್ ಅಂತ ಒಬ್ಬ ಚರಿತ್ರಕಾರನು ಬರೀತಾನೆ, ಆ ದೇವಾಲಯ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಬಾಗಿಲುಗಳು ಬಂಗಾರದಿಂದ ಮಾಡಿಸಿದ್ನಂತೆ. ಅಷ್ಟು ಚೆನ್ನಾಗಿ ಮಾಡಿಸಿದ್ದ. ಅಂದರೆ ಆ ಸುತ್ತಮುತ್ತಲು ಗೋಡೆಗಳಿತ್ತಲ್ಲ, ಅದರಲ್ಲೆಲ್ಲ ಈ ದ್ರಾಕ್ಷೆ ಅಂಜೂರ ಇಂಥವೆಲ್ಲ ಕೆತ್ತಿಸಿದ್ನಂತೆ. ಒಳ್ಳೆ ಕೆತ್ತನೆ ಕೆಲಸಗಳನ್ನು ಚೆನ್ನಾಗಿ ಮಾಡಿಸಿದ್ದ. ಇಲ್ಲ ಮಾರ್ಬಲ್ಸ್ಗಳನ್ನು ಉಪಯೋಗಿಸಿದ್ದ, ಶ್ರೇಷ್ಠವಾಗಿತ್ತು. ಆ ದೇವಾಲಯ ನೋಡೇ ಎಷ್ಟೋ ಜನ ಹೆಚ್ಚು ಗರ್ವ ಪಟ್ಕೊಳ್ತಾಯಿದ್ರು. ಯೇಸು ಸ್ವಾಮಿ ಆ ದೇವಾಲಯದ ಒಳಗಡೆ ಬಂದಾಗ ಅಲ್ಲಿ ಗಮನಿಸಿದ್ದೇನು ಅಂದರೆ, ವ್ಯಾಪಾರ ವಹಿವಾಟು ಒಂದೇ ಅಲ್ಲ, ಆ ಯಾಜಕರು ಮಹಾಯಾಜಕರು ಕೂಡ ಆ ಪೊಸಿಷನ್ ತಗೊಳ್ಳೋದಕ್ಕೆ ಲಂಚಗಳನ್ನು ಕೊಡ್ತಾಯಿದ್ರು. ಆ ಯಾಜಕನು ಬಂದು ಮಹಾಯಾಜಕನ ಪೊಸಿಷನ್ ಯಾರಾದ್ರೂ ಖಾಲಿ ಆದರೆ ಬೇರೆಯವ್ನು ತಗೊಳ್ಳೋಕ್ಕೆ, ಇದಕ್ಕೆಲ್ಲ ಏನಾಗ್ತಾಯಿದ್ರು, ಅವರ ಸಂಬಂಧಿಗಳನ್ನೇ ನೇಮಿಸ್ಕೊಳ್ತಾ ಬಂದರು. ಮತ್ತು ಆ ದೇವಸ್ಥಾನದಲ್ಲಿ ನಡೆಯುವಂಥ ಪ್ರತಿ ಬಲಿದಾನದಲ್ಲಿ ಹಿಂದ್ಗಡೆ ಕೂಡ ಅವ್ರಿಗೊಂದೊಂದು ಭಾಗ ಬರಬೇಕಿತ್ತಲ್ಲ, ಆ ಭಾಗಗಳನ್ನು ಹಂಚ್ಕೊಳ್ಳೋಕ್ಕೆ ಶುರು ಮಾಡಿದ್ರು, ಅದನ್ನು ಮಾರಲಿಕ್ಕೆ ಶುರು ಮಾಡಿದ್ರು. ದೇವರು ಕೊಟ್ಟಂಥ ಆಜ್ಞೆ ಏನು ಅಂದರೆ, ನೀವು ಪಾಪ ಮಾಡಿದಾಗ ಪಶ್ಚಾತ್ತಾಪದಿಂದ ಬಲಿ ಕೊಡಿ. ಇಲ್ಲೇನಾಗೋಯ್ತು ಅಂದರೆ, ಬಲಿ ಕೊಡೋದೊಂದು ಅಭ್ಯಾಸ ಆಗೋಯ್ತು. ಅಂದರೆ ಬಲಿ ಕೊಟ್ಟೆ ಮತ್ತೆ ಹೋಗಿ ನಾನು ಮಾಡ್ಬೋದು ತಪ್ಪು, ಇನ್ನೊಂದು ಬಲಿ ಬೇಕಾ ತಂದು ಕೊಡ್ತೀನಿ. ಈ ರೀತಿಯಾಗಿ ದೇವರು ನೇಮಿಸಿದಂಥ ಆ ಕಾರ್ಯಗಳು ವ್ಯಾಪಾರೀಕರಣ ಆಗೋಯ್ತು. ಯಾವಾಗ ವ್ಯಾಪಾರೀಕರಣ ಆಯಿತೋ ದೇವಾಲಯ ತನ್ನ ಉದ್ದೇಶವನ್ನು ಕಳ್ಕೊಳ್ತು. ಡೆನ್ನಿಸ್ ಅವರೇ, ನಾನು ಹೇಳೋದು ಇವತ್ತು ನಮ್ಮ ಸಭೆಗಳು ಕೂಡ ಕೆಲವು ಸಮಯಗಳಲ್ಲಿ ನಮ್ಮ ಉದ್ದೇಶಗಳನ್ನು ನಾವು ಮರ್ತೋದಾಗ, ವ್ಯಾಪಾರೀಕರಣಕ್ಕೆ ಇಳಿದಾಗ ಆ ದೇವಾಲಯ ಆಗಿ ಇರಲಿಕ್ಕೆ ಅವಕಾಶವಿಲ್ಲ. ಅದೆಷ್ಟೇ ಚೆನ್ನಾಗಿರ್ಬೋದು, ಎಷ್ಟೇ ಸುಂದರವಾಗಿ ಕಟ್ಟಿರ್ಬೋದು, ನೀವೆಷ್ಟು ಒಳ್ಳೆ ಮೆಟೀರಿಯಲ್ ಕಟ್ಟಿರ್ಬೋದು, ಆದರೆ ಅದರ ಉದ್ದೇಶಗಳು ಚೆನ್ನಾಗಿರಬೇಕು. ಈ ದಿನ ನಮ್ಮ ಸಭೆಗಳಲ್ಲೂ ಕೆಲವಲ್ಲಿ ನಾವು ನೋಡೋದೇನು ಅಂದರೆ, ಒಳ್ಳೆ ಕಟ್ಟಡ ಇರುತ್ತೆ, ಆದರೆ ಉದ್ದೇಶ ಇರಬೇಕು. ಅಲ್ಲಿ ಗುಡಾರದಲ್ಲಿ ಚಿಕ್ಕ ಕಟ್ಟಡ ಆದರೂ ಉದ್ದೇಶ ಚೆನ್ನಾಗಿತ್ತು. ಸೊಲೊಮೋನನಿಗೂ ಉದ್ದೇಶ ಚೆನ್ನಾಗಿತ್ತು, ಆದರೆ ಹೇರೋದನ ದೇವಸ್ಥಾನದಲ್ಲಿ ಆ ಉದ್ದೇಶ ಇರಲಿಲ್ಲ ಅಂತ ನನ್ನ ನಂಬಿಕೆ. ಈಗ ಉದ್ದೇಶ, ಈಗ ಏನು ನೀತಿ ಪಾಠ ಕಲ್ತ್ವಿ ಅಂತ ನಾವು ಒಂದು ಪ್ರಶ್ನೆಗೆ ಬಂದರೆ, ಹೆರೋದನ ಆ ಒಂದು ಉದ್ದೇಶ ಮೊದಲನೇದಾಗಿ ಚೆನ್ನಾಗಿರಲಿಲ್ಲ. ಹೌದು, ಅವನು ಯಹೂದ್ಯರನ್ನು ಮೆಚ್ಚಿಸ್ಲಿಕ್ಕೆ ಈ ಸಭೆಯನ್ನು ಕಟ್ಟಿದ, ಮೊದಲನೇದು. ಎರಡನೇದು, ಇಲ್ಲಿ ಜನರು ಇದನ್ನು ಒಂದು ವ್ಯಾಪಾರ ಸ್ಥಳವಾಗಿ ಬದಲಾಯಿಸ್ಕೊಂಡ್ರು. ಖಂಡಿತವಾಗ್ಲೂ ಅದನ್ನು ನಾವು ನೋಡ್ತೀವಿ. ಯೇಸು ಸ್ವಾಮಿ ಕೂಡ ಖಂಡಿಸಿದ್ರು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಕಲಿತಕ್ಕಂಥ ನೀತಿ ಪಾಠ ಏನು? ನೀತಿ ಪಾಠ ಏನು ಅಂದರೆ, ಯೇಸು ಸ್ವಾಮಿ ಆ ಎಲ್ಲ ಗುಡಾರದ ಸೇವೆಯ ಒಂದು ಪ್ರತಿರೂಪವಾಗಿದ್ದಂಥ ಯೇಸು ಸ್ವಾಮಿ ಬಂದಾಗ ಅವರು ಆ ರಕ್ಷಕನನ್ನು ಗಮನಿಸಲಿಲ್ಲ. ಈತನೇ ನಮ್ಮ ರಕ್ಷಕನು, ಈತನಿಗಾಗಿ ಇಷ್ಟೊಂದು ಬಲಿಗಳು ನಡೆದವು. ನೋಡಿ, ಯೇಸು ಕ್ರಿಸ್ತನನ್ನು ಆ ದೇವಾಲಯದಲ್ಲಿ ಮಗುವಾಗಿದ್ದ ತಂದಾಗ ಅನನಿ ಎಂಬ ಮಹಾಯಾಜಕನು ಗುರುತಿಸ್ತಾನೆ. ಈ ಗುರುತನ್ನು ಬೇರೆ ಯಾರೂ ಕಂಡುಹಿಡ್ಕೊಳ್ಳಿಲ್ಲ. ನೋಡಿ, ನಮ್ಮ ದೇವಸ್ಥಾನದ ಮೂಲ ಸ್ತಂಭ ಯೇಸು ಕ್ರಿಸ್ತನು. ಆತನನ್ನು ಗೌರವಿಸಿದರೆ ಮಾತ್ರ ನಮ್ಮ ಯಾವುದೇ ಕಟ್ಟಡ ಆಗಲಿ, ನಮ್ಮ ಯಾವುದೇ ದೇವಾಲಯ ಆಗಲಿ ನಿಲ್ಲಲಿಕ್ಕೆ ಅವಕಾಶ ಇದೆ. ಆತನನ್ನು ಗಮನಿಸದೇ ಇದ್ದರೆ, ಆತನಿಗೆ ಗೌರವ ಮರ್ಯಾದೆಗಳನ್ನು ಕೊಡದೇ ಇದ್ದರೆ, ನಮ್ಮ ಯಾವುದೇ ಕಟ್ಟಡ ಆಗಲಿ ಎಷ್ಟು ಚೆನ್ನಾಗಿರಲಿ
ಅದಕ್ಕೆ ಬೆಲೆ ಇರೋದಿಲ್ಲ, ಅದಕ್ಕೆ ಗೌರವ ಇರೋದಿಲ್ಲ. ಈಗ ಸೊ ದೇವರಿಗೆ ಮೊದಲನೆಯ ಸ್ಥಾನವನ್ನು ಕೊಡಬೇಕು ಅಂತ ನಾವು ಈ ಗುಡಾರದ ಸೇವೆಯ ಸಂಚಿಕೆಯಲ್ಲಿ ಹೆರೋಡನ ರಾಜನ ಜೀವನದಿಂದ ನಾವು ಕಲಿತಕ್ಕಂಥದ್ದು. ಈಗ ಒಂದು ವೇಳೆ ನಮ್ಮ ಸಭೆಗಳಲ್ಲಿ ಈ ರೀತಿಯಾದ ಕೆಲಸ ಕಾರ್ಯಗಳು ನಡೀತಾ ಇದ್ದಂಥ ಪಕ್ಷದಲ್ಲಿ, ಉದಾಹರಣೆಗೆ ನೀವು ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದೇವರು ಕೊಡುವಂಥ ಎಚ್ಚರಿಕೆ ಏನಂದರೆ, ಆ ಹಳೆಯ ಮಾರ್ಗಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿ. ದೇವರು ನಿಮ್ಮನ್ನು ಕ್ಷಮಿಸ್ತಾನೆ. ಆತನ ಆಲಯದ ಕಡೆಗೆ ಬಂದು ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಸ್ವೀಕಾರ ಮಾಡ್ತಾನೆ. ದೇವರು ಯಾವತ್ತೂ ನಮ್ಮಿಂದ ದೂರ ಹೋಗಿಲ್ಲ, ನಾವೇ ಆತನಿಂದ ದೂರ ಹೋಗಿದ್ದೇವೆ. ಯೇಸು ಕ್ರಿಸ್ತನ ಕಾಲದಲ್ಲೂ ಕೂಡ ಸ್ವಾಮಿ ಹೇಳಿದ್ದಿಷ್ಟೇ, ಪರಿಸರ ಶಾಸ್ತ್ರಿಗಳೇ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ, ದೇವರ ಬಳಿಗೆ ಬನ್ನಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆದರೆ ಕೆಲವು ಸಮಯಗಳಲ್ಲಿ ನಾವು ಇದನ್ನು ಮಾಡೋದಿಲ್ಲ. ಆದ್ದರಿಂದ ನಾವು ದೇವರಿಂದ ದೂರ ಹೋಗಲಿಕ್ಕೆ ಅವಕಾಶವಿರುತ್ತೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ಸ್ವಾಮಿ, ಸೊಲೊಮೋನನ ದೇವಾಲಯ ಮತ್ತು ಹೇರೋದನ ದೇವಾಲಯದ ಬಗ್ಗೆ ತಿಳಿದಿದ್ದೇವೆ ಕರ್ತನೆ. ಹೇರೋದನ ಉದ್ದೇಶಗಳು ಎಷ್ಟೇ ವೈಭವವಾಗಿದ್ದರೂ ಕೂಡ ಅವು ಕೆಟ್ಟ ಉದ್ದೇಶಗಳಾಗಿತ್ತು ಸ್ವಾಮಿ. ಅಂಥ ಉದ್ದೇಶಗಳು ನಮ್ಮದಾಗಿರದಂತೆ ನಿಮ್ಮ ದೇವಾಲಯದಲ್ಲಿ ಭಯಭಕ್ತಿಯಿಂದ ನಾವು ಇರುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಇದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸಂಚಿಕೆ, ಗುಡಾರದ ಸೇವೆ. ಅದರಲ್ಲಿ ಈ ಗುಡಾರದ ಸೇವೆ ಎಂಬತಕ್ಕಂಥ ಒಂದು ವಿಷಯವನ್ನು ಯಾಕೆ ನೀವು ಆರಿಸ್ಕೊಂಡಿದ್ದೀರಾ ಎಂಬತಕ್ಕಂಥ ಒಂದು ಪ್ರಶ್ನೆಗೆ ನಿಜವಾದ ಅರ್ಥಭರಿತ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಎಂಬತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಆರಾಧನೆ ಕೆಲವೊಮ್ಮೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಆ ಒಂದು ನಿಜವಾದ ಅರ್ಥವನ್ನು ಮರೆತು ಕಳೆದುಕೊಂಡಿದ್ದಾರೆ. ಆ ನಿಜವಾದ ಅರ್ಥವನ್ನು ಅದನ್ನು ಅವರು ಬದಲಾಯಿಸಿಕೊಳ್ಳಿ ಎಂಬತಕ್ಕಂಥದ್ದೇ ನಾವು ಈ ಕಾರ್ಯಕ್ರಮದ ಮೂಲಕ, ಅದು ಈ ಗುಡಾರದ ಸೇವೆಯ ಮೂಲಕ ನಾವು ತಿಳಿಸ್ತಕ್ಕಂಥದ್ದು. ನೀವು ಬಂದು ನಮ್ಮ ಸ್ಟುಡಿಯೋಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ದೇವರ ನಾಮದಲ್ಲಿ ಬದುಕರಾದ ಅಶೋಕ್ ಅವರೇ, ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಉದ್ದೇಶ ಎಂಬತಕ್ಕಂಥದ್ದು ತುಂಬ ಮುಖ್ಯ. ಅದು ದೇವರ ಕಾರ್ಯದಲ್ಲಿ, ದೇವರ ಕೆಲಸ ಕಾರ್ಯದಲ್ಲಿ ನಾವು ಯಾವಾಗಲೂ ಉದ್ದೇಶ ಭರಿತರಾಗಿರಬೇಕು. ಆದರೆ ಆ ಉದ್ದೇಶ ದೇವರಿಗೆ ಮೆಚ್ಚುಗೆ ತರತಕ್ಕಂಥ ಉದ್ದೇಶವಾಗಿರಬೇಕು. ಮನುಷ್ಯರಿಗೆ ಮೆಚ್ಚುಗೆ ಕೊಡ್ತಕ್ಕಂಥ ಉದ್ದೇಶವಾಗಿದ್ದರೆ ನೀವು ನಿಜವಾದ ದೇವರ ಕೆಲಸವನ್ನು ಮಾಡ್ತಾ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.